ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನಾ ವ್ಲಾಗ್ಸ್. ನನ್ನ ಚಾನಲ್ನ ನೀವು ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮತ್ತೆ ನಾವು ಕಸಿನ್ಸ್ ಜೊತೆ ಸೀಗೆಗುಡ್ಡಕ್ಕೆ ಹೋಗ್ತಾ ಇದ್ವಿ. ಹಾಸನಲ್ಲಿರೋ ಪ್ಲೇಸಸ್ನ ತೋರಿಸೋಣ ಅಂತ ಹೇಳಿಬಿಟ್ಟು ಸೀಗೆಗುಡ್ಡಕ್ಕೆ ಹೋದ್ವಿ. ಬಟ್ ನಾನ್ ವೆಜ್ ತಿಂದಿದ್ವಿ ನಾವು ಅವತ್ತು, ಹಾಗಾಗಿ ದೇವಸ್ಥಾನಕ್ಕೆಲ್ಲ ಏನು ಹೋಗಲಿಲ್ಲ. ಡೈರೆಕ್ಟ್ ಮೇಲುಗಡೆ ಹೋಗಿ ಅಲ್ಲಿ ಸ್ವಲ್ಪ ರೀಲ್ಸ್ ಮಾಡೋಣ ಅಂದ್ಕೊಂಡು ಹೋಗಿದ್ವಿ. ಹಾಗಾಗಿ ಅದೆಲ್ಲ ಮಾಡಿದ್ವಿ. ಸೊ ಏನಂದರೆ ನಾನು ಫಸ್ಟ್ ಎಲ್ಲ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗ್ತಿಲ್ಲ. ಈಗ ಲಾಸ್ಟ್ ವೀಕ್ ಹೋಗಿದ್ದೆ, ಮತ್ತು ಈ ನೆಕ್ಸ್ಟ್ ವೀಕು ಕೂಡ ನನಗೆ ಸೀಗೆಗುಡ್ಡ ಹೋಗೋಕ್ಕೆ ಟೈಮ್ ಆಯಿತು. ನೋಡಿ, ಈ ಥರ ಆಗುತ್ತೆ ಒಂದೊಂದ್ಸಲಿ. ಸೊ ನಾನು ಮತ್ತೆ ಇವತ್ತು ಸೀಗೆಗುಡ್ಡಕ್ಕೆ ಬಂದಿದ್ದೀನಿ. ರೀಲ್ಸ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಹಾಂ, ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ. ನಾವಿಲ್ಲಿ ರೀಲ್ಸ್ ಮಾಡೋಣ ಅಂತ ಬಂದಿರೋದು. ಫೋಟೋ ಆಮೇಲೆ ತಗೋಬೋದು. ಇವ್ರದ್ದು ಇನ್ನೂ ಎಕ್ಸ್ಟ್ರಾ ಆರ್ಡಿನರಿ ಫೋಟೋ. ಅಯ್ಯೋ ತಗೊಳ್ರಿ. ಮಾನ್ಯ, ಏನು ಮಾಡ್ತಾ ಇದ್ದೆ? ವ್ಯೂ ನೋಡ್ತಾ ಇದೆಯಾ? ಹೌದು, ಎಷ್ಟು ಚೆನ್ನಾಗಿದೆ. ಸೊ ನನಗೆ ಇಲ್ಲಿ ವ್ಯೂ ನೋಡ್ತಾ ಇದ್ರೆ ಎಷ್ಟು ಸಖತ್ತಾಗಿ ಅನ್ನಿಸ್ತಾ ಇದೆ ಅಂದರೆ, ನನಗೆ ಇಲ್ಲಿ ವಿಡಿಯೋ ಶೂಟ್ ಎಲ್ಲ ಮಾಡೋಕ್ಕೆ ಇಷ್ಟ. ಇವತ್ತು ನಾವು ರೀಲ್ಸ್ ಮಾಡೋಕ್ಕೆ ಅಂತಲೇ ಬಂದಿದ್ದೀವಿ. ಬಟ್ ನನಗೆ ಡೈಲಿ ರೀಲ್ಸ್ ಮಾಡಬೇಕಂದ್ರೆ ನಮ್ಮ ಅಣ್ಣ ಇರಲ್ಲ, ವೀಡಿಯೋಗ್ರಾಫರ್ ಬೇಕು, ಆಮೇಲಿಂದ ಕಾಸ್ಟ್ಯೂಮ್ ಡಿಸೈನರ್ ಬೇಕು. ಮೇಕಪ್ ಎಲ್ಲ ನಾನೇ ಮಾಡ್ಕೋತೀನಿ. ಕಾಸ್ಟ್ಯೂಮ್ ಡಿಸೈನು ನಾನೇ ಮಾಡ್ಕೋತೀನಿ, ಬಟ್ ಸ್ಟಿಚ್ ಮಾಡೋರು ಬೇಕು. ಸೊ ಆ ಥರ ಎಲ್ಲ ಮಾಡ್ಬಿಟ್ಟು ನನಗೆ ವೀಡಿಯೋ ಶೂಟ್ ಮಾಡಿಕೊಡ್ಬೇಕು ತುಂಬ ಚೆನ್ನಾಗಿ. ಆಗ ನಾನು ನನ್ನ ಅಕೌಂಟಲ್ಲಿ ಪೋಸ್ಟ್ ಮಾಡ್ಕೊಳ್ಳೋಕ್ಕೆ, ಆದರೆ ಯಾರು ಮಾಡಿಕೊಡಲ್ಲ ಅಷ್ಟೇ. ಟೈಮ್ ಇದ್ದಾಗ ಮಾಡಿಕೊಡ್ತಾರೆ. ಇದೇ ಫಸ್ಟ್ ಟೈಮ್ ಬಂದಿರೋದು? ಎಷ್ಟು ಸತಿ ಬಂದಿದೆ? ದಿಸ್ ಈಸ್ ಮೈ ಸೆಕೆಂಡ್ ಟೈಮ್. ತೇಜ್, ರೀಲ್ಸ್ ಎಲ್ಲ ಆಯಿತು, ನಾನು ಪೋಸ್ಟ್ ಮಾಡ್ತೀನಿ ಅವಾಗ ನೋಡಿ. ಸೊ ಇವಾಗ ಫೋಟೋ ಶೂಟ್ ನಡೆಸ್ತಾ ಇದ್ದೀವಿ. ವರ್ಷ ಫೋಟೋ ತೆಗ್ಸ್ಕೊತಾ ಇದ್ದಾಳೆ. ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಫೋಟೋ ತಗೊಳ್ಳೋಕ್ಕೆ. ಸಾಕಾಗೋಗಿದೆ ಫೋಟೋ ತೆಗ್ಸ್ಕೊಂಡು ನನಗೆ ಅಷ್ಟೇ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಜನ ಬಂದಿದ್ರು ಆಗಲೇ, ಈಗ ಸ್ವಲ್ಪ ಪರವಾಗಿಲ್ಲ. ಇದೇ ವರ್ಷ ಪ್ಲೇಸ್ ಸೂಪರ್. ತಗೊಂಡ ಫೋಟೋ ಎಷ್ಟು ತೆಗ್ಸ್ಕೊಂಡೆ? ಸುಮಾರು. ಎಲ್ಲನೂ ಪೋಸ್ಟ್ ಮಾಡಲಿಲ್ಲ ಅಂದರೆ ಇರೋದು ಮಾಡಬೇಕು. ನೀನನ್ನ ಲವರ ಕೊಡಕ್ಕೆ ಅಪ್ಪ, ಎಂತವನಾಯ್ತಾನಂದ್ರೆ ಇವನು. ಯಪ್ಪ, ನಿಜ ತಲೆ ಸುತ್ತು ಬರುತ್ತೆ ನೋಡಕ್ಕೆ. ಇವತ್ತು ನಾನು ಲಾಸ್ಟ್ ಟೈಮ್ ಆಲ್ಬಾಗ್ಲಿಗೆ ಹೋದಾಗಲೂ ನೀರೇನು ಅಷ್ಟು ಇರಲಿಲ್ಲ, ಬಟ್ ಆದರೂ ತಲೆ ಸುತ್ತ ಬರೋಂಗಾಗ್ತಿತ್ತು ಕೆಳಗಡೆ ನೀರು ನೋಡಿಬಿಟ್ರೆ. ಈ ಟೈಮು ಕೂಡ ಹೋದಾಗ ಹಂಗೇ ಜಾಸ್ತಿ, ಆ ಟೈಮ್ಗಿಂತ ಈ ಟೈಮಲ್ಲೇ ಜಾಸ್ತಿ ನೀರಿತ್ತು ಆ್ಯಕ್ಚುಲಿ. ಅದು ತುಂಬ ಗ್ರಿಪ್ಪಲ್ಲಿ ನಡಿಬೇಕು ಆ ಥರ ಇತ್ತು. ಅಷ್ಟು ಫೋರ್ಸ್ ಆಗಿತ್ತು ನೀರು. ನಾವು ಜಾಸ್ತಿ ಆ ಕಡೆ ಎಲ್ಲ ಏನು ಹೋಗಲಿಲ್ಲ. ಫೋಟೋ ತಗೊಳಕ್ಕೆ ಒಂದು ಸೈಡ್ ಹೋಗ್ಬಿಟ್ಟು ತಕ್ಕೊಂಡು ಬಂದುಬಿಟ್ವಿ. ಹುಷಾರು.
ಅದೆಲ್ಲ ಆದಮೇಲೆ ಶೆಟ್ಟಲಿ ಚರ್ಚ್ಗೂ ಕರ್ಕೊ ಹೋಗಿದ್ವಿ. ಅವ್ರು ನೋಡಿಲ್ವಲ್ಲ ಅಂತ ಅಂದ್ಬಿಟ್ಟು ಅಲ್ಲೂ ಸ್ವಲ್ಪ ರೀಲ್ಸ್ ಮಾಡಿಬಿಟ್ಟು ಮತ್ತೆ ಹೊರಟ್ವಿ. ಅದಾದಮೇಲೆ ಅದು ಯಾರೋ ಕಾರವರು ನಮಗೆ ಗೊತ್ತಿಲ್ಲ, ನಮ್ಮನ್ನೇ ಓವರ್ಟೇಕ್ ಮಾಡ್ತಿರೋ ಅವ್ರು, ನಮ್ಗೆ ಯಾರಂತ ಗೊತ್ತಿಲ್ಲ ಏನಿಲ್ಲ. ನಮ್ಮ ಪಡಿಗೆ ನಾವು ಹೋಗ್ತಾ ಇರೋರ್ಗೆ ಅವರೇ ಓವರ್ಟೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅಣ್ಣಗೆ ಭಾಳ ಸಿಟ್ಟು ಬಂದುಬಿಟ್ಟಿತ್ತು, ನನಗೂ ಬಂದಿತ್ತು ಆ್ಯಕ್ಚುಲಿ. ಹೈವೇ ಆಗಿರೋ ನಾನು ಸುಮ್ಮನೆ ಆಗ್ತಿದ್ದೆ. ಅದು ತುಂಬ ಚಿಕ್ಕ ರೋಡು ಮತ್ತು ಅಷ್ಟು ಅಂದರೆ ಸ್ಟ್ರೈಟ್ ಥರನೂ ಅಲ್ಲ, ಕರ್ವ್ ಜಾಸ್ತಿ ಇತ್ತು. ಸಡನ್ನಾಗಿ ಏನು ಬರುತ್ತೆ ಏನು, ಹಳ್ಳಿ ಬೇರೆ ಜನಗಳು ಓಡಾಡ್ತಿರ್ತಾರೆ, ಅದಕ್ಕೆ ನಾವು ಓವರ್ಟೇಕ್ ಮಾಡೋಕ್ಕೆ ಬಿಡಲಿಲ್ಲ. ನಮ್ಮ ಅಣ್ಣಂಗೆ ಒಂದ್ಸಲಿ ಮಾಡಿ ಸುಮ್ಮನಾದ್ವಿ, ಅವ್ನು ಹಿಂಗಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಕಳ್ಸೋ ಅವನ್ನ ಇಲ್ಲಿ ಬೇಡ ಲಿಕ್ಕಿ ಪ್ಲೀಸ್. ಲಿಕ್ಕಿ ಜೀವ ಕೈಯಲ್ಲಿ ಮಾಡಿದ್ವಿ ಪ್ಲೀಸ್. ನೋಡಿ ಹಿಂದೆ ಬತ್ತವನ ಹಿಂದೆ ಇಲ್ಲೇ ಅವನೇ, ಸುಮ್ಮನೆ ಇದ್ಬಿಡು. ಲಿಕ್ಕಿ ಬೇಡ, ಸೈಡಿಗೆ ಎಳಿಬೇಡ. ಸೊ ಎಲ್ಲ ಆದಮೇಲೆ ನೆಕ್ಸ್ಟ್ ಶಾಪಿಂಗ್ ಹೋಗಿದ್ದು, ಯಾಕಂದರೆ ಮಂಡೇ ನನ್ನ ಬರ್ತಡೇ ಇತ್ತು, ಹಾಗಾಗಿ ಸಂಡೇ ಶಾಪಿಂಗಿಗೆ ಹೋಗಿದ್ದೆ. ತುಂಬ ಅಂಗಡಿಲಿ ಹುಡುಕಿ ಆಮೇಲೆ ಲಾಸ್ಟಿಗೆ ತೊಗೊಂಡಿದ್ದು, ಓಪನ್ ಮಾಡಿಸ್ಬಿಟ್ಟು ಒಂದು ಅಂಗಡಿನ. ಆಮೇಲಿಂದ ನಮ್ಮಮ್ಮ ನೈಟ್ ಊಟಕ್ಕೆ ಪೂರಿ ಮತ್ತು ಕೈಮಾ ಉಂಡೆ ಸಾಂಬಾರು ಮಾಡಿದರು. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟು ನಾನು ಬರ್ತಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೀವೇನಾದ್ರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿರೋ ಹಳೆ ವೀಡಿಯೋಸ್ ಕೂಡ ಚೆಕ್ ಮಾಡಿ. ಥ್ಯಾಂಕ್ ಯು. ಕಸಿನ್ಸ್ ಜೊತೆ 2 ಡೇಸ್ ಟ್ರಿಪ್ ಮಾತ್ರ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ತುಂಬ ದಿನ ಆಗ್ಬಿಟ್ಟಿತ್ತು ನಾವು ಹಿಂಗೆಲ್ಲ ಸೇರಿ ಹೊರ್ಗಡೆ ಎಲ್ಲ ಸುತ್ತಾಡಿ. ಸೊ ಹಾಗಾಗಿ ಈ ಥರ ಕಸಿನ್ಸ್ ಇದ್ದಾಗ ಎಂಜಾಯ್ ಮಾಡಬೇಕು, ಬಿಕಾಸ್ ನಾವು ಯಾವಾಗಲೂ ಮೀಟ್ ಆಗ್ತಾರಲ್ಲ, ಅಪರೂಪಕ್ಕೆ ಮೀಟ್ ಆಗ್ತಿರ್ತೀವಿ. ಸೊ ಹಾಗಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ.